Okay, hello students. So in the last video we have started with unit 4. Okay, so unit 4 and start ಮಾಡಿದ್ವಿ. So ಅಲ್ಲೇ we have seen some 3 paragraphs on segment fraud. Okay, unit 4 is segment fraud, ಅದ್ರ ಬಗ್ಗೆ ಸ್ವಲ್ಪ ನೋಡಿದ್ವಿ. So the next paragraph is a man much misunderstood ಅಂತ ಹೇಳಿ. ಸೊ ಅದ್ರಾಗ ಏನದ ಅಂತ ನೋಡೋಣ ಈಗ. So first only I am saying that it is totally based on psychology. Okay, so psychology based malada. If we get some words or if we get some different sentences, please don't take it as different words in different way. So just think that it's in your syllabus, so just read it. Okay, so okay, we'll start here. So just keep in mind that this chapter is totally based on psychology. Okay. Next, a man much misunderstood. The father ruled over the household in late 19th century Venya. Okay. ಸೊ ಹಸನ್ಬರ್ಗ್ ಸೆಗ್ಮೆಂಟ್ ಫಾದರ್ ಎಲ್ಲಿದ್ರು ಅಂತಂದರೆ ವೆನ್ಯಾ ಒಳಗೆ 19th century ಒಳಗೆ ಇದ್ದರು ಅಂತ ಹೇಳ್ಬೋದು. ಓಕೆ, ಹಿಸ್ ವೈಫ್ ಕೆಪ್ಟ್ ದ ರೂಮ್. ಓಕೆ, ಆ್ಯಂಡ್ ಶಿ ಕೆಪ್ಟ್ ಹರ್ ಸೆಲ್ಫ್ ಫಾರ್ ಹರ್ ಹಸ್ಬೆಂಡ್. ಓಕೆ, ಸೊ ಅವನದು ವೈಫ್ ಯಾರು ಸೆಗ್ಮೆಂಟ್ ಫ್ರಮ್ ವೈಫ್ ಏನು ಮಾಡಿದರು, ಅವ್ರ ಹೋಮ್ನ ರೆಡಿ ಮಾಡಿದ್ರು. ಅಂದರೆ ಅವನ ಸಲಾಗಂತೆ ಅವ್ರ ಹೋಮ್ನಾಗ ಇರ್ತಿದ್ರು ಅಂತ ಹೇಳಿ. ಓಕೆ, ದೇ ಲೀವ್ಡ್ upright, God fearing, dutiful, and above all self control lives. Okay, their children were to be seen but not heard. Okay, they were empty vessels to be filled with knowledge at school. No one talked about sex or about the private parts of the body. Okay, ಸೊ ಇಲ್ಲೇನದಂತಂದ್ರೆ ಅವ್ರ ಹಸನ್ಬರ್ಗ್ ಅವ್ರ ಫಾದರ್ ಅವ್ರ ವೈಫ್ ಮತ್ತು ಚಿಲ್ಡ್ರನ್ಸ್ ಬಗ್ಗೆ ಹೇಳತ್ತಾನ. ಸೊ ಅವ್ರ ಫಾದರ್ 19th century ಮನೆ ಒಳಗಿದ್ರು ಅಂತ ಹೇಳತ್ತಾನ. ಅವ್ರ ವೈಫ್ ಸೆಗ್ಮೆಂಟ್ ಫ್ರಂಟ್ ವೈಫ್ ಏನದ ಅವನ ಸಲಾಗಂತ ಅವ್ರ ಮನೆ ಒಳಗೆ ಇರ್ತಿದ್ಲು ಅಂತ ಹೇಳತ್ತಾನ. ಓಕೆ, ಅಂದ್ರೆ ಅವ್ರ ಮನೇನ ನೋಡ್ಕೋತಿದ್ಲ. ಓಕೆ, ಅವರಿಬ್ಬರು ಚಲೋ ಇದ್ರೆ, ಗಾಡ್ ಫಿಯರಿಂಗ್ ಇತ್ತಂದ್ರೆ ಗಾಡ್ನ ನಂಬ್ತಿದ್ರು, ಬ್ಯೂಟಿಫುಲ್ ಇದ್ರು, ಆಮೇಲೆ ಸೆಲ್ಫ್ ಕಂಟ್ರೋಲ್ ಲೈಫ್ಸ್ನ ಅವರಿಬ್ಬರು ನೋಡ್ಕೋತಿದ್ರು ಅಂತ ಹೇಳ್ತಾರೆ. ಓಕೆ, ದೇರ್ ಚಿಲ್ಡ್ರನ್ ವೇ ಟು ಬಿ ಸೀನ್ ಬಟ್ ನಾಟ್ ಹರ್ಡ್. ಓಕೆ, ಸೊ ಏನಂತಂದ್ರೆ ದೇ ವೆಂಟ್ ಫಾರ್ ದೇ ಗಿವನ್ ಫಾರ್ ಚಿಲ್ಡ್ರನ್ಸ್ ಟು ದ ಸ್ಕೂಲ್. ಓಕೆ, ದೇ ಸೆಂಟ್ ದೇರ್ ಚಿಲ್ಡ್ರನ್ಸ್ ಟು ದ ಸ್ಕೂಲ್. ಸೊ ಅಲ್ಲೇನದ ಅಲ್ಲೆಲ್ಲ ಹೇಳ್ತಿದ್ರು ಅಂತ ಹೇಳ್ತಾರೆ. ಓಕೆ, ಡ್ರೀಮ್ಸ್ ಆ್ಯಂಡ್ ಇಂಪ್ಯೂರ್ ಥಾಟ್ಸ್ ವೇರ್ to be put out of the minds as the best meanings and the worst signal. Okay, segment enter clinical medical out of the combined interest in investigate science in people and in making enough money to get married and live on. It seemed to help early on that these patients came to him as much with emotion as physical problems. Okay, ಸೊ ಸೆಗ್ಮೆಂಟ್ ಫ್ರಾಡ್ ವಾಸ್ ಟೋಟಲಿ ಬಿಲಾಂಗ್ ಟು ದ ಕ್ಲಿನಿಕಲ್ ಮೆಡಿಕಲ್. ಓಕೆ, ಅಂದ್ರೆ ಮೆಡಿಸಿನ್ ಫೀಲ್ಡ್ನಾಗಿದ್ದಾವ, ಮೆಡಿಕಲ್ ಫೀಲ್ಡ್ನಾಗಿದ್ದ. ಸೊ ಎದುರಾಗಂತಂದ್ರೆ ಸೈಕಾಲಜಿ ಬೇಸ್ ಮೇಲೆ ಇದ್ದಾವ. ಸೊ ಅವನ ಕಡೆ ಆಮೇಲೆ ಇನ್ವೆಸ್ಟಿಗೇಷನ್ ಮೆಡಿಕಲ್ ಫೀಲ್ಡ್ ಅಂದರೆ ಡಾಕ್ಟ್ರ್ ಒಳಗೂ ಇಂಟ್ರೆಸ್ಟ್ ಇದ್ದ ಮತ್ತು ಇನ್ವೆಸ್ಟಿಗೇಷನ್ ಒಳಗೂ ಇಂಟ್ರೆಸ್ಟ್ ಇದ್ದ. ಸೊ ಅದನ್ನು ಮಾಡಿ ಅವೆರಡೂ ಮಾಡಿ ಅವ್ನ ಲೈಫಿಗೆ ಬೇಕಾದಂಥ ಎನಫ್ ಮನಿನ ಗಳಿಸ್ತಿದ್ದ ಅಂತ ಹೇಳ್ಬೋದು. ಓಕೆ, ಸೊ ಅಂದ್ರೆ ಅವ್ನ ಮ್ಯಾರಿಡ್ ಲೈಫಿಗೆ ಏನು ಬೇಕು ಅದನ್ನು ರೊಕ್ಕ ಅದನ್ನಿಂತ ಅವಾಗ ಗಳಿಸ್ಕೊತಿದ್ದ. ಓಕೆ, ಇಟ್ ಸೀಮ್ಸ್ ಟು ಹಿಮ್ early on that his patient came to him as much with emotional as with physical problems. ಓಕೆ, ಸೊ ಅವನ ಕಡೆ ಎಂಥ ಪೇಷಂಟ್ ಬರ್ತದೆ ಅಂತಂದರೆ ಎಮೋಷ್ನಲ್ ಇದ್ದವರು, ಫಿಸಿಕಲ್ ಪ್ರಾಬ್ಲಮ್ಸ್ ಇದ್ದವರು ಅವನ ಕಡೆ ಬರ್ತಿದ್ರು ಅಂತ ಹೇಳ್ಬೋದು. ಓಕೆ, they were the victims of society which gave importance to respectability to the outward forms of the stability and happiness. Okay, ದೇ ಜಾಸ್ತಿ ಅವ ಎದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದ ಅಂತಂದ್ರೆ ರೆಸ್ಪೆಕ್ಟಬಿಲಿಟಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದ ಅಂತ ಹೇಳ್ಬೋದು. ಓಕೆ, ಮೆನಿ ಗೇವ್ ಸೈನ್ಸ್ ಆಫ್ ವಾಟ್ ವಾಸ್ ನೋನ್ ಆ್ಯಸ್ ಹಿಸ್ಟೇರಿಯಾ. ಹಿಸ್ಟೇರಿಯಾ ಇಸ್ ನಥಿಂಗ್ ಬಟ್ ಎ ಸ್ಟೇಟ್ ಇನ್ ವಿಚ್ ಅ ಪರ್ಸನ್ ಕುಡ್ ನಾಟ್ ಕಂಟ್ರೋಲ್ ಹಿಸ್ ಎಮೋಷನ್, ಅ ವರ್ಡ್ ವಿಚ್ ಇಸ್ ಡಿರೈವ್ ಫ್ರಮ್ ದ ಗ್ರೀಕ್ ಫಾರ್ ಸ್ಟಮಕ್ ಆರ್ ವೋಮ್. ಓಕೆ, ಸೊ ಅವನ ಕಡೆ ಬರೋಂಥ ಪೇಷಂಟ್ ಎಲ್ಲರೂ ಏನದ ಹಿಸ್ಟೇರಿಯಾ ಒಳಗೆ ಸಫರ್ ಆಗ್ತಿದ್ರು ಅಂತ ಹೇಳ್ಬೋದು. ಹಿಸ್ಟೇರಿಯಾ ಅಂತಂದ್ರೆ ಯಾರು ಅವ್ರು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಂಗಿಲ್ಲಲ್ಲ ಅವ್ರಿಗೆ ಹಿಸ್ಟೇರಿಯಾ ಅಂತ ಕರೀತಾನೆ. ಸೊ ಅದನ್ನು ಸ್ಟಮಕ್ ಜೊತೆ ಅಥವಾ ವೋಮ್ ಜೊತೆ ಇರ್ತದೆ ಅಂತ ಹೇಳ್ತಾನೆ. ಓಕೆ, ಅಂದರೆ ಆ ಪ್ರಾಬ್ಲಮ್ ಅದ್ರಾಗಿರ್ತದೆ ಅಂತ ಹೇಳ್ಬೋದು. ಇಟ್ ವಾಸ್ ಬೈ ಡೆಫಿನೇಷನ್ ಸಪೋಸ್ ಟು ಬಿ ಎ ಫೀಮೇಲ್ ಕಂಪ್ಲೇಂಟ್, yet there were men among Freud's patients whose symptoms were likewise those of hysteria. That is, they broke down in tears, they suffered lot of memories and emotional pains, or
they experience the opposite of loss of feeling and emotional numbness. ಓಕೆ ಸೊ ಅದ್ರಾಗ ಜಾಸ್ತಿ ಫಿಮೇಲ್ದವ್ರು ಇದ್ರು ಅಂತ ಹೇಳ್ತಾನೆ. ಸೊ ಅವ್ರು ಎದಕ್ಕೆ ಅಂತಂತಂದ್ರೆ ಅವ್ನ ಪೇಷಂಟ್ಗಳು ಜಾಸ್ತಿ ಫಿಮೇಲೇ ಇದ್ವು. ಸೊ ಅವ ಜಾಸ್ತಿ ಅವ್ನ ಬಲ್ಲಿ ಬರೋರು ಏನದ ಹಿಸ್ಟೇರಿಯಾ ಸಫರ್ ಆಗ್ತಿರ ಅಂತ ಹೇಳ್ಬೋದು. ಹಿಸ್ಟೋರಿಯಾ ಅಂತಂದ್ರೆ ಅವರು ಹಿಸ್ಟೋರಿಯಾ ಅಂತಂದ್ರೆ ಮೆಮೊರಿ ಲಾಸ್ ಆದವರು ಅಥವಾ ಎಮೋಷನ್ ಪೇನ್ ಇದ್ದವರು, ಎಮೋಷ್ನಲ್ ಪೇನ್ ಇದ್ದವರು, ಆಮೇಲೆ ಫೀಲಿಂಗ್ಲೆಸ್ ಇದ್ದವರು, ಎಮೋಷ್ನಲ್ ಇದ್ದವರು. ಸೊ ಇಂಥವರೆಲ್ಲ ಒಂದು ಕಡೆ ಪೇಷಂಟಾಗಿ ಬರ್ತಿದ್ರು ಅಂತ ಹೇಳ್ಬೋದು. ಸೊ ಸಚ್ ಸೈನ್ಸ್ ಹ್ಯಾಡ್ ಬೀನ್ ವೆಲ್ ನೋನ್ ಟು physicists and doctors for centuries, and both had been included to explain them by references to demons, evil spirit and insanity. The young Farad had the Professor Carrot of Paris practice hypnosis, and that patient under hypnosis often showed symptoms very similar to the hysteria. Okay, so ಇವೆಲ್ಲ ಸೈನ್ ಇಟ್ಕೊಂಡು ಅವ್ನ ಕಡೆ ಬರ್ತಿದ್ರು, ಬಂದು ಅದನ್ನು ಕ್ಯೂರ್ ಮಾಡ್ಕೋತಿದ್ರು ಅಂತ ಹೇಳ್ತಾನೆ. ಸೊ ಸಚ್ ಸೈನ್ಸ್ ಹ್ಯಾಡ್ ಬೀನ್ ವೆಲ್ ನೋನ್ ಟು physicists and doctors for centuries, and both had been included to explain them by references to demons, evil spirit and insanity. ಓಕೆ, ಸೊ ಇವೆಲ್ಲನೂ ಬಂದು ಅದನ್ನು ಕ್ಯೂರ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ಸೊ ಸೆಗ್ಮೆಂಟ್ ಫ್ರಾಡ್ ಏನದಾನ ಒಂದು ಪ್ರೊಫೆಸರ್ ಇದ್ದರು, ಯಾರು ಪ್ಯಾರಿಸ್ ಒಳಗೆ, ಯಾರು ಕ್ಯಾರೆಟ್ ಅಂತ ಹೇಳಿ. ಸೊ ಅವ ಏನಂತಂದ್ರೆ ಹೈಪೋನೈಸಸ್ ಮೇಲೆ ವರ್ಕ್ ಮಾಡ್ತಿದ್ದೆ. ಸೊ ಹೈಪೋನೈಸಸ್ ಅಂತಂದ್ರೆ ಏನು, ಹೈಪೋನಾಸಿಸ್ ಸಿಮ್ಟಮ್ಸ್ ಮತ್ತು ಹಿಸ್ಟೇರಿಯಾ ಸಿಮ್ಟಮ್ಸ್ ಎರಡೂ ಸೇಮ್ ಅದ ಅಂತ ಹೇಳ್ಬೋದು. ಸೊ ಫ್ರೆಡ್ ಟ್ರಾವೆಲ್ ಟು ಪ್ಯಾರಿಸ್ ಟು ಲರ್ನ್ ಮೋರ್ ಅಬೌಟ್ ಕ್ಯಾರೆಟ್ಸ್ ಇನ್ವೆಸ್ಟಿಗೇಷನ್. ಸೊ ಅವ ಕ್ಯಾರೆಟ್ ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದ ಪೇಷಂಟ್ನ, ಅವ ಹೆಂಗೆ ವರ್ಕ್ ಮಾಡ್ತಿದ್ದ ಅದನ್ನು ಕಲಿಯೋಕೆ ಏನು ಮಾಡ್ದ, ಅವ ಪ್ಯಾರಿಸಿಗೆ ಹೋದ. ಸೊ ಕ್ಯಾರೆಟಲ್ಲಿ ಇರ್ತಾನಲ್ಲ ಅಲ್ಲಿ ಹೋದ. ಓಕೆ, ದೇರ್ ಹಿ ಸಾ ಫಾರ್ ಹಿಮ್ಸೆಲ್ಫ್ ದಟ್ hypothesis could suggest to his patients that they were hysterical, and he believed and proved so long as the patient were still under hypnosis. Okay, Carrot himself did not attach much medical significance to his finding. This seems to demonstrate merely that his patients were mentally rather feeble. The historical or not, they were behind the power of medicine to treat. Okay, so ಇಲ್ಲೇನದ ಅಂತಂದ್ರೆ ಕ್ಯಾರೆಟ್ ಏನಿದ್ದಲ್ಲ ಅವ ಹೈಪೋಥೈನಸ್ ಪೇಷಂಟಿಗೆ ಟ್ರೀಟ್ ಮಾಡ್ತಿದ್ದ. ಸೊ ಅವ್ರ ಪೇಷಂಟ್ ಎಲ್ಲ ಸಿಮಿಲರ್ಲಿ ಹಿಸ್ಟೋರಿಕಲ್ ಅದ ಅಂತ, ಹಿಸ್ಟೋರಿಕಲ್ ಆಗಿದ್ದವರು ಮತ್ತು ಹೈಪೋಥೈಸಿಸ್ ಇದ್ರಾಗೂ ಸೇಮ್ ಅಂತ ಹೇಳ್ತಾನೆ. ಸೊ ಅವ ಅವ್ರಿಗೆ ಹೆಂಗೆ ಟ್ರೀಟ್ ಮಾಡ್ತಿದ್ದ ಅಂತಂದ್ರೆ ಹೈಪೋನೈಸ್ ಮಾಡ್ತಿದ್ದ. ಸೊ ಹೈಪೋನೈಸ್ ಮಾಡಿ ಅವರಿಗೆ ಅವ್ರದ್ದೇನು ಪ್ರಾಬ್ಲಮ್ಸ್, ಹೈಪೋಥೈಸಿಸ್ ಗೊತ್ತದ, ಹೈಪೋನೈಸಿಸ್ ಹೆಂಗೆ ಮಾಡ್ತಾರೆ ಅಂತಂದು ಹಿಂಗೇನೋ ಒಂದು ಗ್ಲಾಸ್ ಟೈಪ್ ಇರ್ತದೆ, ಅವ್ರ ಕಣ್ಣು ಮುಂದೆ ಹಿಂಗೆ ಮಾಡ್ತಾರೆ, ಅವ್ರು ಹಿಂದಿಂದ ಲೋಕದಾಗ ಹೋಗ್ತಾರೆ ಅಂತ. ಸೊ ಅದು ಹೈಪೋನೈಸಿಸ್. ಸೊ ಆ ಹೈಪೋನೈಸಿಸ್ ಮಾಡಿ ಅವ್ರ ಪೇಷಂಟಿಗೆ ಹೈಪೋನೈಸಿಸ್ ಮಾಡಿ ಅವ್ರದ್ದೇನು ಎಮೋಷ್ನಲ್ ಪ್ರಾಬ್ಲಮ್ ಅದ, ಏನು ಮೆಮೊರಿ ಲಾಸ್ ಅದ, ಸೊ ಅದನ್ನೆಲ್ಲ ತಿಳ್ಕೊಂಡು ಅವ ಸಾಲ್ವ್ ಮಾಡ್ತಿದ್ದ ಅಂತ ಇಲ್ಲಿ ಹೇಳ್ತಾರೆ. ಓಕೆ, ಸೊ ಆಮೇಲೆ ಏನದ ಕ್ಯಾರೆಟ್ ಜಾಸ್ತಿ ಮೆಡಿಕಲ್ಗೆ ಅಷ್ಟು ಕೊಡ್ತಿದ್ದ, ಅಂದರೆ ಟ್ಯಾಬ್ಲೆಟ್ಸ್ ಕೊಡೋದಾಗಲಿ, ಇಂಜೆಕ್ಷನ್ ಕೊಡೋದಾಗಲಿ. ಸೊ ಮೆಡಿಕಲ್ಸ್ ಜಾಸ್ತಿನ ಅವ ಯೂಸ್ ಮಾಡ್ತಿದ್ದಿಲ್ಲ, ಯಾಕೆ ಬಿಕಾಸ್ ದಿಸ್ ಇಸ್ ಅ ಸೈಕಾಲಜಿಕಲ್ ಫೀಲ್ಡ್. ಅವ ಜಾಸ್ತಿ ಮೆಡಿಸಿನ್ಸಿಗೆ ಯೂಸ್ ಮಾಡ್ತಿದ್ದಿಲ್ಲ. ಸೊ ಅವ್ರ ಮೆಂಟಲ್ ಅಬಿಲಿಟಿ ಬಗ್ಗೆ ತಿಳ್ಕೊಳಕ್ಕೆ ಅವ್ರಿಗೆ ಹೈಪೋನೈಸಿಸ್ ಮಾಡಿ ಪೇಷಂಟ್ ಜೊತೆ ಫ್ರೀ ಆಗಿ ಆಮೇಲೆ ಅವ್ರ ಜೊತೆ ಹೈಪೋಥೈಸಿಸ್ ಮಾಡಿ ಅದನ್ನು ಟ್ರೀಟ್ ಮಾಡ್ತಿದ್ದ ಅಂತ ಹೇಳ್ತಾನೆ. ಓಕೆ, ಅಂದರೆ ಏನು ಪ್ರಾಬ್ಲಮ್ ಇತ್ತು ಅದನ್ನು ಸಾಲ್ವ್ ಮಾಡ್ತಿದ್ದ ಅಂತ ಹೇಳ್ಬೋದು. ಓಕೆ, ದೇ ಗೇವ್ ಎವಿಡೆನ್ಸ್ ಆಫ್ ವೀಕ್ ಮೈಂಡ್ನೆಸ್ ಇನ್ ಬೀಯಿಂಗ್ ಸೊ ಇನ್ಫ್ಲೂಯೆನ್ಸ್ ಬೈ ಸಜೆಷನ್ಸ್ ಆಫ್ ದ ಹೈಪೋಥೈಸಿಸ್ ಇನ್ ದ ಫಸ್ಟ್ ಪ್ಲೇಸ್. ಓಕೆ, ಸೊ ಎವಿಡೆನ್ಸ್ ತೊಗೊಂಡು ಅವ್ರು ಏನೇನು ಪ್ರಾಬ್ಲಮ್ ಅದ ಅದನ್ನೆಲ್ಲ ತೊಗೊಂಡು ಅದನ್ನು ಹೈಪೋಥೈಸಿಸ್ ಮಾಡಿ ಸಾಲ್ವ್ ಮಾಡ್ತಿದ್ದ ಅಂತ ಹೇಳ್ತಾನೆ. ಓಕೆ, ಫ್ರಾಯ್ಡ್ however was convinced that there was much more to Carrot's experiments than this. Okay, he suspected that we might all behave in the same way under hypnosis, that under the civilized surface of our daily behavior we might all share certain characteristics of obviously historical patients. Okay, on this return to Vienna, Freud set up ಅಂದರೆ ಇದನ್ನೆಲ್ಲ ಕಲ್ತು ಬರ್ತಾನೆ. ಏನು ಕ್ಯಾರೆಟ್ ಕಡೆಯಿಂದ ಇಷ್ಟೆಲ್ಲ ನೋಡ್ಕೊಂಡು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನೋಡಿಕೊಂಡು ಒಂದೆಲ್ಲ ಕಲ್ಕೊಂಡು ಬರ್ತಾನೆ, ವಾಪಸ್ ಕಲ್ಕೊಂಡು ಬಂದಲ್ಲಿ ಬರ್ತಾನೆ, ವಿನಾಗ್ ಬರ್ತಾನೆ, ಅವ ಎಲ್ಲಿರ್ತಾನಲ್ಲ ಅಲ್ಲಿ ಬಂದು ಮತ್ತು ಅವನ ಫ್ರೆಂಡ್ ಜೊತೆ ಏನು ಮಾಡ್ತಾನೆ, ಮೆಡಿಕಲ್ ಸೆಟಪ್ನ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಯಾರ ಫ್ರೆಂಡ್ ಜೋಸೆಫ್ ಬೆರರ್ ಅಂತ, ಅವನ ಜೊತೆ ಒಂದು ಮೆಡಿಕಲ್ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಬೆರರ್ ಹ್ಯಾಡ್ ಯೂಸ್ಡ್ ಹೈಪೋನೈಸಿಸ್ ವಿತ್ ಸಮ್ ಸಕ್ಸಸ್ ಟು ಕೌಂಟರಾಕ್ಟ್ ಹಿಸ್ಟರಿಕಲ್ ಸಿಮ್ಟಮ್ಸ್ ಇನ್ ದಿಸ್ ಪೇಷಂಟ್. ಓಕೆ, ಸೊ ಬೆರರ್ ಏನು ಮಾಡ್ತಿದ್ದ, ಹೈಪೋನೈಸಿಸ್ ಮಾಡಿ ಆ ಪೇಷಂಟ್ ಬಗ್ಗೆ ಏನು ಸಿಮ್ಟಮ್ಸ್ ಇದೆ ಅದನ್ನೆಲ್ಲ ತಿಳ್ಕೊತಿದ್ದ ಅಂತ ಹೇಳ್ಬೋದು. ಓಕೆ, the technique in other words was useful not merely as means of exposing a problem otherwise concealed, but of beginning a hysteria to the surface and solving the problem. Okay, so ಈ ಟೆಕ್ನಿಕ್ ಒಳಗೆ ಇನ್ನೊಂದು ಏನು ಹೇಳ್ತಿದ್ದ ಅಂತಂತಂದರೆ ಅವನದು ಏನು ಪ್ರಾಬ್ಲಮ್ ಅದಲ್ಲ, ಸೊ ಅದನ್ನೆಲ್ಲ ತಿಳ್ಕೊಂಡು ಅದನ್ನು ಸಾಲ್ವ್ ಮಾಡ್ತಿದ್ದ. ಹಿಸ್ಟರಿಯಾ ಒಳಗೆ ಏನೇನು ತಿಳ್ಕೊಂಡು ಅದನ್ನೆಲ್ಲ
ಸಾಲ್ವ್ ಮಾಡ್ತಿದ್ದ ಅಂತ ಹೇಳ್ಬೋದು. ಓಕೆ, ಫ್ರೈಡ್ ಆ್ಯಂಡ್ ಬೆರೆಟ್ ಟುಗೆದರ್ ರಿಸೀವ್ಡ್ ಮೆನಿ ಪೇಷಂಟ್ ವಿತ್ ದ ಕ್ಲಾಸಿಕ್ ಸಿಮ್ಟಮ್ಸ್ ಆಫ್ ಹಿಸ್ಟೋರಿಯಾ. ಸೊ ಅವರು ಇಬ್ಬರು ಕೂಡಿ ಭಾಳಷ್ಟು ಮಂದಿ ಹಿಸ್ಟೋರಿಯಾ ಇದ್ದಿದ್ದನ್ನ ಸಾಲ್ವ್ ಮಾಡಿದ್ರು. ಓಕೆ, ದೀಸ್ ಸಿಮ್ಟಮ್ಸ್ ಅಪಿಯರ್ ಟು ಹ್ಯಾವ್ ಬೀನ್ ಬ್ರಾಡ್ ಬೈ ಐದರ್ ಸೈಕಲಾಜಿಕಲ್ ಆರ್ ಫಿಸಿಕಲ್ ಫ್ಯಾಕ್ಟರ್ಸ್. ಸೊ ಇದನ್ನು ಸೈಕಲಾಜಿಕಲ್ ಅಥವಾ ಫಿಸಿಕಲ್ ಫ್ಯಾಕ್ಟರ್ಸ್ನಿಂದ ಸಾಲ್ವ್ ಮಾಡ್ಬೋದು ಅಂತ ಹೇಳಿದೆ. ಓಕೆ, ವೆನ್ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ವೆರ್ ಎಟ್ ವರ್ಕ್, it was often the case that patient had banished from his or her conscious mind the memory of the event which was the root cause for him the historical condition. Okay, psychological factors nagiddವರು ಏನು ಮಾಡ್ತಿದ್ರು ಅಂತಂದರೆ often the case that the patient had banished from his or her ಕಾನ್ಷಿಯಸ್ ಮೈಂಡ್. ಸೊ ಅವ್ರ ಕಾನ್ಷಿಯಸ್ ಮೈಂಡ್ ಬಗ್ಗೆ ಎಲ್ಲ ತಿಳ್ಕೊಂಡೆ ಅವ್ರ ಮೆಮೊರಿ ಬಗ್ಗೆ ದ ರೂಟ್ ಆಫ್ ದ ಮೆಮೊರಿ ಒಳಗೆ ಏನು ಇವೆಂಟ್ ಅದ, ಏನು ಪ್ರಾಬ್ಲಮ್ ಅದ ಅಂತ ತಿಳ್ಕೊಂಡು ಹಿಸ್ಟಾರಿಕಲ್ ಕಂಡೀಷನ್ ಒಳಗೆ ಅದನ್ನು ನೋಡ್ತಿದ್ದ ಅಂತ ಹೇಳ್ಬೋದು. ಓಕೆ, ಇಟ್ ವಾಸ್ ದಿಸ್ ಮೆಮೊರಿ ದಟ್ ಫ್ರೆಡ್ ಸೆಟ್ ಹಿಮ್ಸೆಲ್ಫ್ ಟು ಕ್ಯಾಪ್ಚರ್ ಇನ್ ದ ಪ್ರೊಸೆಸ್ ಆಫ್ ಹೈಪೋಥೈಸಿಸ್ ಸೊ ದಟ್ ವೆನ್ ದ ಪೇಷಂಟ್ ವಾಸ್ ಕನ್ಫರ್ಮ್ ವಿತ್ ಇಟ್ ಶಿ ಮೈಟ್ ಕಮ್ ಟು terms with this and conscious mind and come over its effect. Okay, the two friends collected their experience and conclusion in a book published in the early 1890. ಸೊ ಇದನ್ನೆಲ್ಲ ಏನು ವರ್ಕ್ ಮಾಡಿದ್ರಲ್ಲ ಅವ್ರು ಒಂದು ಬುಕ್ ಮಾಡಿದ್ರು 1890 ಒಳಗೆ, ಅದ್ರಾಗ ಅದನ್ನು ಪಬ್ಲಿಷ್ ಮಾಡಿದ್ರು ಅಂತ ಹೇಳಿ. ಸೊ ಅದಕ್ಕೇನು ಟೈಟಲ್ ಕೊಟ್ಟರು ಅಂತಂದರೆ ಟೈಟಲ್ ಸ್ಟಡಿಡ್ ಆನ್ ಹಿಸ್ಟೇರಿಯಾ. ಸೊ ಅದಕ್ಕೊಂದು ಹಿಸ್ಟೇರಿಯಾ ಅಂತ ಒಂದು ಹೆಸರು ಕೊಟ್ಟರು ಅಂತ ಹೇಳ್ತಾನೆ. ಓಕೆ, ವೇ ದ ಬುಕ್ ವಾಸ್ ನಾಟ್ ಇಗ್ನೋರ್ಡ್ ಆ್ಯಸ್ ಇಟ್ ವಾಸ್ ರಿಸೀವ್ಡ್ ವಿತ್ ಸಸ್ಪೆನ್ಷನ್ ಆರ್ ಹೊಲಿಸ್ಟಿಕಲಿ. ಸೊ ಅದನ್ನು ಯಾರು ಇಗ್ನೋರ್ ಮಾಡಲಿಲ್ಲ, ಅದನ್ನು ಚಲೋ ಓದಾಕತ್ರ ಅಂತ ಹೇಳಿದ್ರು. ಓಕೆ, ದಟ್ ವಿ ಮೈಟ್ ಆಲ್ ಬಿ ಹಿಸ್ಟಾರಿಕಲ್ ಅಂಡರ್ ದ ಸರ್ಫೇಸ್ ವಾಸ್ ಟೂ much for polite Pania society, the scientific community to accept. Okay, but Freud was only at the beginning of his research. Okay, ಅವನ್ನ ಸ್ಟಾರ್ಟಿಂಗ್ ಮಾಡಾಕತ್ತಿದ್ದ, ಒಂದು ರಿಸರ್ಚ್ನ ಸ್ಟಾರ್ಟ್ ಮಾಡಾಕತ್ತಿದ್ದ. ಹ್ಯಾಸ್ ದಿಸ್ ಥಿಯರಿ ಡೆವಲಪ್ಡ್ ಹಿ ಆಫ್ಟನ್ ಜೋಸೆಫ್ ಬೆರರ್ ಹಿಸ್ ಅಸೋಸಿಯೇಟ್ ಟು ದ point where Fred had been to be investigation to the end or press on by himself. Okay, ಬಸ್ ಫೀಮೇಲ್ ಅವಾಗ ಏನು ಮಾಡ್ತಿದ್ದ, ತಾನು ಈಗ ಸ್ಟಾರ್ಟ್ ಮಾಡಿದ್ದ. ಓಕೆ, ಅವ ಒಂದು ಫ್ರೆಂಡ್ ಜೊತೆ ಕೂಡಿ ಒಂದು ಹಾಸ್ಪಿಟಲ್ ಹಾಕಿದ್ದ, ಆಮೇಲೆ ಅವ್ನು ರಿಸರ್ಚ್ನ ಎಲ್ಲ ಸ್ಟಾರ್ಟ್ ಮಾಡಿದ್ದ ಅವಾಗ. ಸೊ ಅವಾಗೇನು ಹೇಳ್ತಾನೆ ಅಂತಂದರೆ ಹ್ಯಾಸ್ ಇಸ್ ಥಿಯರಿ ಡೆವಲಪ್ಡ್ ಇಸ್ ಆಫ್ಟನ್ ಜೋಸೆಫ್ ಬೆರರ್ ಹಿಸ್ associate to the point where Freud had either to bring his investigation to the end or to press on by himself. ಸೊ ಅವನೇನು ಇನ್ವೆಸ್ಟಿಗೇಷನ್ ಅದಲ್ಲ ಅವ್ನ ಫ್ರೆಂಡ್ ಜೊತೆ ಕೂಡಿ, ಅಂದರೆ ಅಸೋಸಿಯೇಟ್ ಅಂದರೆ ಅವನ ಜೊತೆ ಕೂಡಿ ಮಾಡ್ತಿದ್ದ ಅಂತ ಹೇಳ್ತಿದ್ದ. ಓಕೆ, ಸೊ ಇದನ್ನು ಆಮೇಲೆ ಹೇಳೋಣ ನೆಕ್ಸ್ಟ್. ಸೊ ವಿಲ್ ಸ್ಟಾಪ್ ಹಿಯರ್. ಪ್ಯಾರಾಗ್ರಾಫ್ ಮುಗಿತಾ? ಒಂದು ನಿಮಿಷ ನೋಡ್ತೀನಿ ಇಲ್ಲದ್ರೆ ಇಲ್ಲ, ಇದನ್ನು ಪ್ಯಾರಾಗ್ರಾಫ್. ಒನ್ ಆಫ್ ದ ಬೆರರ್ಸ್ ಫೀಮೇಲ್ ಪೇಷಂಟ್ ಇನ್ ದ ಕೋರ್ಸ್ ಆಫ್ one of the Barre's female patient in the course of hypnosis fell in love with him. Okay, so female patient ಯಾರು Barre's ಇಂದ ಅವನ ಜೊತೆ ಲವ್ ಆಯ್ತು ಅಂತ ಹೇಳ್ಬೋದು. She thus demonstrated what Freud was beginning to suspect lay at the bottom of all of the most case of hysteria he had so far come across. Okay, when one repressed as an emotion or biological drives appetite or one banished it from the conscious mind, the memory of some disagreeable event or circumstances through with the pain of associated with pushed down into the unconscious mind. Okay, there it was a psychological or physical reaction, hysteria or other nervous condition, perhaps may year later. Okay, so what he is saying about the psychological factor. Okay, so the new ನೋಡ್ಕೊಂಡು ನಿಮ್ಗೆ ಗೊತ್ತಾಗ್ತಿದೆ. ಸೊ ಐ ವಿಲ್ ನಾಟ್ ಬ್ರೀಫ್ ಹಿಯರ್. ಓಕೆ, ಸೊ ಐ ವಿಲ್ ನಾಟ್ ಬ್ರೀಫ್ ಹಿಯರ್, ಯು ಸ್ಟಡಿ ದಟ್ ಪ್ಯಾರಾಗ್ರಾಫ್, ಯು ವಿಲ್ ಅಂಡರ್ಸ್ಟ್ಯಾಂಡ್. Here they are just giving the psychological factors, okay, between the man and the woman. So Freud's and Breuer's female patient found told tales under hypnosis of child experience of sexual nature that involved their father other adult males. Okay, we'll continue that later. So next part ಆಮೇಲೆ ನೋಡೋಣ. Okay, so ಇಲ್ಲಿ ತನ ಆತ ಇಟ್ಸ್ ಅಬೌಟ್, ಬಟ್ ವಿಲ್ ಸಿ ದಿಸ್ ಪ್ಯಾರಾಗ್ರಾಫ್ ಲೇಟರ್ ಆನ್. ಎಲ್ಲಿಂದಂತಂದರೆ ಐ ವಿಲ್ ನಾಟ್ ಎಕ್ಸ್ಪ್ಲೇನ್, ಐ ಆಮ್ ಸೇಯಿಂಗ್ ಇಟ್ ಕ್ಲಿಯರ್ಲಿ ದ ಪ್ಯಾರಾಗ್ರಾಫ್ ವಿಚ್ but Freud was at. Okay, will not explain the paragraph, you have to study well. I'll just added that in the PPT, so you study, you will understand about that. Okay.